ನಿಮಗೆ ಯಾವ ಸ್ಥಳದಲ್ಲಿ ಅಪಮಾನ ಆಗಿದೆಯೋ ಅದೇ ಸ್ಥಳದಲ್ಲಿ ನೀವು ನಿಮ್ಮ ತಲೆ ಎತ್ತುವ ಹಾಗೆ ಮಾಡ್ತಾರೆ, ನಿಮ್ಮ ಮುಖ ಪ್ರಕಾಶಿಸುವ ಹಾಗೆ ಮಾಡ್ತಾರೆ. ದೇವರು ನಿಮ್ಮನ್ನು ಪುನಃ ತಿರುಗಿ ಕಟ್ಟುವಾಗ, ದೇವರು ನಿಮ್ಮನ್ನು ಪುನಃ ಸ್ಥಾಪಿಸುವಾಗ ಅದು ಮೊದಲಿನ ಸ್ಥಿತಿಗಿಂತ ಎಷ್ಟೋ ಶ್ರೇಷ್ಠವಾಗಿರ್ತದೆ, ಎಷ್ಟೋ ಅದ್ಭುತವಾಗಿರ್ತದೆ, ಎಷ್ಟೋ ಉನ್ನತವಾಗಿರ್ತದೆ. ಆದರೆ ಪ್ರೀತಿಯ ದೇವರ ಮಕ್ಕಳೇ, ದೇವರು ಯಾವ ಕಾರ್ಯಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ನಿಮ್ಮ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಮಾತ್ರ ಸಂಬಂಧಪಟ್ಟದಲ್ಲ. ದೇವರು ಅದನ್ನು ಅನೇಕ ಸಂಗತಿಗಳು ಕನೆಕ್ಟ್ ಮಾಡಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎನ್ನುವ ದೇವರ ವಾಕ್ಯ ಸಂದೇಶ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನಕ್ಕೋಸ್ಕರ ದೇವರು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ದೇವರು ಪುನರುಸ್ಥಾಪಿಸ್ತಾರೆ, ಗಾಡ್ ವಿಲ್ ರಿಸ್ಟೋರ್ ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ಒಂದು ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ತಂದೆ, ಒಳ್ಳೆಯ ಸಮಯಕ್ಕೆ, ಒಳ್ಳೆಯ ಅವಕಾಶಕ್ಕೆ ಸ್ತೋತ್ರಪ್ಪ. ನೀವು ಅದ್ಭುತನಾದ ದೇವರು, ಅತಿಶಯನು ಮಹೋನ್ನತನಾದ ದೇವರು, ಭೂಮಿ ಆಕಾಶಗಳ ಒಡೆಯ ನೀವು ಸ್ವಾಮಿ. ಒಳ್ಳೆಯ ಸಮಯಕ್ಕೆ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ಜೀವಳ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ತಂದೆ, ನೀವು ನಮ್ಮೊಂದಿಗೆ ಮಾತನಾಡಿ ಸ್ವಾಮಿ. ಅಪ್ಪ, ವಾಕ್ಯ ಭಾಗವನ್ನು ಕೇಳ್ತಿರೋ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಸ್ವಾಮಿ. ನಿಮ್ಮ ವಾಕ್ಯದಲ್ಲಿರೋ ಶಕ್ತಿ, ಮಹಿಮೆ, ಪವಿತ್ರಾತ್ಮನ ಅಭಿಷೇಕ ಪ್ರತಿಯೊಬ್ಬರನ್ನು ಪ್ರವೇಶಿಸಲಿ. ಪ್ರಾಣ, ಆತ್ಮ, ಶರೀರದಲ್ಲಿ ಒಂದು ದೊಡ್ಡ ಉಜ್ಜೀವನ ಆಗಲಿ ಸ್ವಾಮಿ. ಬಿಡುಗಡೆಗಳಾಗಲಿ, ಸ್ವಸ್ಥತೆಗಳಾಗಲಿ ಸ್ವಾಮಿ. ಅದ್ಭುತ ಸೂಚಕ ಕಾರ್ಯಗಳು ನಡೆಯಲಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಹೊಂದಲಿ ನಿಮ್ಮ ಮಕ್ಕಳ ಜೀವಿತದಲ್ಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅದ್ಭುತ ಮಾಡಿ ಸ್ವಾಮಿ, ಮಹತ್ತಾದ ಕಾರ್ಯ ಮಾಡಿ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ ಸಲ್ಲಿಸ್ತೇವೆ. ಪವಿತ್ರಾತ್ಮನೆಲ್ಲವನ್ನು ಹತೋಟಿಗೆ ತೆಗೆದುಕೊಳ್ಳಿ. ಮಾತನಾಡುವ ನನ್ನನ್ನು, ಕೇಳಿಸಿಕೊಳ್ಳೋ ನಿಮ್ಮ ಜನರನ್ನು ಆಳ್ವಿಕೆ ಮಾಡಿಯಪ್ಪ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುವುದಂತಂದೆ, ಆಮೇಲೆ. ಪ್ರಿಯರೇ, ಇವತ್ತಿನ ಸಂದೇಶದ ವಿಷಯ ದೇವರು ಪುನರ್ಸ್ಥಾಪಿಸ್ತಾರೆ, ಗಾಡ್ ವಿಲ್ ರೆಸ್ಟೋರ್ ಎಂಬುದಾಗಿ. ನಾವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುವಾಗ ನಮ್ಮ ದೇವರು ಆತನು ಪುನರ್ಸ್ಥಾಪಿಸುವ ದೇವರಾಗಿದ್ದಾರೆ, ನಮ್ಮನ್ನು ಪುನಃ ತಿರುಗಿ ಕಟ್ಟುವ ದೇವರಾಗಿದ್ದಾರೆ. ಬಿದ್ದು ಹೋದ ಸಂಗತಿಗಳನ್ನು ಪುನಃ ಎತ್ತಿ ಕಟ್ಟುವ ದೇವರಾಗಿದ್ದಾರೆ. ದೇವರ ಹೇಳ್ತಾರೆ, ದಾವೀದನ ಬಿದ್ದು ಹೋದ ಗುಡಾರವನ್ನು ನಾನು ಎತ್ತಿ ನಿಲ್ಲಿಸ್ತೇನೆ, ಎತ್ತಿ ಕಟ್ತೇನೆ ಎಂಬುದಾಗಿ. ಗಾಡ್ ಈಸ್ ಅ ಗಾಡ್ ಆಫ್ ರೆಸ್ಟೋರೇಷನ್. ದೇವರು ಪುನರ್ಸ್ಥಾಪಿಸುವ ದೇವರಾಗಿದ್ದಾರೆ. ನಾವು ಯೆರೆಮೀಯನ ಪ್ರವಾದನೆ ಪುಸ್ತಕ 18ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು ಎಂಬುದಾಗಿ. ನಾವು ನೋಡ್ತೇವೆ, ಕುಂಬಾರನು ಮಾಡ್ತಾ ಇರುವ ಪಾತ್ರೆ ಅದು ಕೆಟ್ಟು ಹೋಗಲು ಕುಂಬಾರನು ಅದನ್ನು ತನಗೆ ಸರಿತೋಚುವ ಹಾಗೆ ಹೊಸ ಪಾತ್ರೆಯನ್ನಾಗಿ ಮಾಡಿದನು ಎಂಬುದಾಗಿ. ಪ್ರೀತಿಯ ದೇವಜನರೇ, ಈ ಸಂದೇಶವನ್ನು ಕೇಳ್ತಿರುವ ದೇವರ ಮಕ್ಕಳೇ, ದೇವರು ನಿಮ್ಮ ಜೀವಿತವನ್ನು ಪುನಃ ತಿರುಗಿ ಕಟ್ತಾರೆ, ಪುನಃ ಸ್ಥಾಪಿಸ್ತಾರೆ. ನನ್ನ ಜೀವಿತ ಬಿದ್ದೋಗಿದೆ, ಕೆಟ್ಟೋಗಿದೆ, ಮುರಿಯಲ್ಪಟ್ಟಿದೆ, ಇದು ಹೇಗೆ ಸರಿಯಾಗ್ತದೆ ಎಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿ ಎಣಿಸುವವರೇ, ದೇವರ ಆತ್ಮನು, ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮ್ಮನ್ನು ಪುನರ್ಸ್ಥಾಪಿಸ್ತಾರೆ, ದೇವರು ನಿಮ್ಮನ್ನು ಪುನಃ ತಿರುಗಿ ಕಟ್ತಾರೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ, ಮಹತ್ವದ ಕಾರ್ಯ ಮಾಡ್ತಾರೆ. ನಿರೀಕ್ಷೆ ಉಳ್ಳವರಾಗಿರ್ರಿ, ನಂಬಿಕೆ ಉಳ್ಳವರಾಗಿರ್ರಿ. ನಾವು ಈ ವಾಕ್ಯ ಭಾಗದಲ್ಲಿ ಅದನ್ನೇ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಸೃಷ್ಟಿಯನ್ನೇ ಪುನರ್ಸ್ಥಾಪಿಸಿದರು, ಪುನಃ ತಿರುಗಿ ಕಟ್ಟಿದರು. ನಾವು ಆದಿಕಾಂಡ 1ನೇ ಅಧ್ಯಾಯ ಅದರಲ್ಲಿ 1 ಮತ್ತು 2ನೇ ವಚನವನ್ನು ಓದ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸ್ತಾ ಇತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಹೌದು ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಆದಿಯಲ್ಲಿ ದೇವರು ಸೃಷ್ಟಿಯನ್ನೇ ಪುನರ್ಸ್ಥಾಪಿಸಿದರು. ಸೃಷ್ಟಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಬೆಳಕಿಲ್ಲದೆಯೂ ಕತ್ತಲಾಗಿತ್ತು, ಅಂಥ ಪರಿಸ್ಥಿತಿಯಲ್ಲಿತ್ತು. ನಾವು ನಂತರ ನೋಡುವಾಗ ದೇವರು ಎಲ್ಲವನ್ನು ಕ್ರಮಪಡಿಸ್ತಾ ಬಂದರು. ಬೆಳಕಾಗಲಿ ಅಂದರು, ಆಗಲೂ ಬೆಳಕಾಯಿತು. ನಂತರ ಆತನು ಸಮುದ್ರಗಳನ್ನು, ನೀರುಗಳನ್ನು ಬೇರೆ ಬೇರೆ ಮಾಡಿದನು. ಜೀವಿಗಳು ಉಂಟಾದವು, ಗಿಡ ಮರಗಳು ಉಂಟಾದವು, ಪ್ರಾಣಿ ಪಕ್ಷಿಗಳು ಉಂಟಾದವು.
ಸೊ ದೇವರು ಈ ಕ್ರಮವಿಲ್ಲದ ಭೂಮಿಯನ್ನು ಕ್ರಮಪಡಿಸಿದರು, ಬರಿದಾದ ಭೂಮಿಯನ್ನು ತುಂಬಿಸಿದರು, ಕತ್ತಲಾಗಿರುವ ಈ ಸೃಷ್ಟಿಯನ್ನು ಬೆಳಕಾಗಿಸಿದರು. ದೇವರು ಒಂದು ರೆಸ್ಟೋರೇಷನ್, ಒಂದು ಪುನರ್ಸ್ಥಾಪನೆಯ ಕಾರ್ಯವನ್ನು ನಾವು ಸತ್ಯವೇದದ ಮೊದಲನೇ ಪುಸ್ತಕದಲ್ಲಿ ನಾವು ಓದ್ತೇವೆ. ಸೊ ದೇವರು ಪುನಃ ತಿರುಗಿ ಕಟ್ಟುವ, ಪುನರ್ಸ್ಥಾಪಿಸುವ ದೇವರಾಗಿದ್ದಾರೆ. ಅದಕ್ಕೆ ಉದಾಹರಣೆಗಾಗಿ ದೇವರು ಸೃಷ್ಟಿಯಲ್ಲಿ ಮಾಡಿದ ಕಾರ್ಯವನ್ನು ನಾವು ಈಗ ಧ್ಯಾನಿಸಿದ್ದೇವೆ. ನಾವು ಮುಂದೆ ವಾಕ್ಯ ಭಾಗದಲ್ಲಿ ಧ್ಯಾನ ಮಾಡುವ ದೇವರು ಸತ್ಯವೇದದಲ್ಲಿ ತನ್ನ ಭಕ್ತರ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡಿದರು, ಅವರ ಜೀವಿತವನ್ನು ಹೇಗೆ ತಿರುಗಿ ಕಟ್ಟಿದರು, ಹೇಗೆ ಪುನರ್ಸ್ಥಾಪಿಸಿದರು, ಅವರ ಬಿದ್ದು ಹೋದ ಗುಡಾರವನ್ನು ಹೇಗೆ ಎತ್ತಿ ನಿಲ್ಲಿಸಿದರು, ಅವರ ಬಿದ್ದು ಹೋದ ಜೀವಿತವನ್ನು ಪುನಃ ಹೇಗೆ ಎತ್ತಿ ಕಟ್ಟಿದರು ಎಂಬುದನ್ನು ಧ್ಯಾನ ಮಾಡುವ. ದೇವರು ಏನು ಮೊದಲೆಲ್ಲ ಕಾರ್ಯಗಳನ್ನು ಮಾಡಿದಾರೋ ಅದನ್ನು ಪುನಃ ಮಾಡುವಾತನು, ಪುನಃ ಉತ್ತಮವಾದ ಶ್ರೇಷ್ಠವಾದನ್ನು ಮಹಿಮೆ ಉಳ್ಳದನ್ನು ಮಾಡುವಾತನು ಆಗಿದ್ದಾರೆ. ನಾವು ಯೋಸೇಫನ ಜೀವಿತವನ್ನು ನೋಡುವಾಗ ಯೋಸೇಫನು ತಂದೆಯ ಮನೆಯಲ್ಲಿದ್ದ, ತಂದೆಗೆ ಪ್ರಿಯನಾದ ಮಗನಾಗಿದ್ದ. ಆದಿಕಾಂಡ 37ನೇ ಅಧ್ಯಾಯದ 3 ಮತ್ತು 4ನೇ ವಚನ. ಯೋಸೇಫನು ಇಸ್ರೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರೇಲ್ ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಅವನ ಅಣ್ಣ ತಮ್ಮಂದಿರು ತಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತಲೂ ಇವನನ್ನು ಹೆಚ್ಚಾಗಿ ಪ್ರೀತಿಸ್ತಾನೆಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತನಾಡದೆ ಹೋದರು ಎಂಬುದಾಗಿ. ಇಲ್ಲಿ ವಾಕ್ಯ ಭಾಗ ನಾವು ಸ್ಪಷ್ಟವಾಗಿ ನಾವು ನೋಡ್ತೇವೆ. ಏನಂತ ಹೇಳಿದರೆ, ಯೋಸೇಫನು ತಂದೆಯ ಮನೆಯಲ್ಲಿದ್ದ, ತಂದೆ ಅವನನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದರು. ಅವನಿಗೊಂದು ವಿಶೇಷವಾದ ನಿಲುವಂಗಿಯನ್ನು ಮಾಡಿಕೊಟ್ಟಿದ್ರು ಯೋಸೇಫನಿಗೆ. ಸೊ ತಂದೆಗೆ ಪ್ರೀತಿಯ ಪಾತ್ರನಾಗಿದ್ದ ಮಗ, ತಂದೆಯ ಮನೆಯಲ್ಲಿ ಅವನು ಕಂಫರ್ಟೇಬಲ್ ಆಗಿದ್ದ, ಉತ್ತಮವಾದ ಸ್ಥಿತಿಯಲ್ಲಿದ್ದ. ನಾವು ನೋಡುವಾಗ ಅಲ್ಲಿ ಅವನ ಸಹೋದರರು ಅವನನ್ನು ದ್ವೇಷ ಮಾಡ್ತಾರೆ, ಹೇಟ್ ಮಾಡ್ತಾರೆ. ಎಷ್ಟು ಹೇಟ್ ಮಾಡ್ತಾರೆ ಅಂತ ಹೇಳಿದರೆ, ನಂತರ ಯೋಸೇಫನನ್ನು ಅವರು ಬೇರೆ ದೇಶಕ್ಕೆ ದಾಸನಾಗಿ ಮಾರ್ತಾರೆ. ಮೊದಲು ಅವನನ್ನು ಕೊಲ್ಲಲಿಕ್ಕೆ ನೋಡ್ತಾರೆ, ಆನಂತರ ಅವನನ್ನು ದಾಸನಾಗಿ ಬೇರೆ ದೇಶಕ್ಕೆ ಮಾರಿಬಿಡ್ತಾರೆ. ಸೊ ನಾವು ಆದಿಕಾಂಡ 37ನೇ ಅಧ್ಯಾಯದ 28ನೇ ವಚನ ಓದುವ. ಅವನ ಅಣ್ಣ ತಮ್ಮಂದಿರು ಒಪ್ಪಿದ್ದರು. ಅಷ್ಟರಲ್ಲಿ ಮಿದ್ಯಾನರದ ವರ್ತಕರು ಹಾದು ಹೋಗ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಷ್ಮಾಯೇಲ್ಯರಿಗೆ 20 ರೂಪಾಯಿಗೆ ಮಾರಿ ಬಿಟ್ಟರು. ಇವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು. ನಾವು ಅಲ್ಲಿಂದ 36ನೇ ವಚನ ಓದುವ. ಮಿದ್ಯಾನ್ಯರು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡೋಗಿ ಫರೋನನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥನಾದ ಪೋಟಿಫರನಿಗೆ ಮಾರಿದರು. ಇವನು ಮೈಗಾಲಿನವರ ದಳವಾಯಿ ಎಂಬುದಾಗಿ. ಸೊ ಇಲ್ಲಿ ನಾವು ನೋಡುವಾಗ ಯೋಸೇಫನ ಜೀವನ ನಂತರ ನಾವು ನೋಡುವಾಗ ಸಹೋದರರನ್ನು ಏಟ್ ಮಾಡಿದರು, ಅವನನ್ನು ಗುಂಡಿಯೊಳಗೆ ಹಾಕ್ತಾರೆ, ಅವನನ್ನು ಕೊಲ್ಲಲಿಕ್ಕೆ ನೋಡ್ತಾರೆ. ಅಲ್ಲಿಂದ ಎತ್ತಿ ಅವರು ಇಷ್ಮಾಯೇಲ್ಯರಿಗೆ ಅವರನ್ನು ಮಾರ್ತಾರೆ. ಆನಂತರ ಅವರು ತೆಗೆದುಕೊಂಡು ಹೋಗಿ ಐಗುಪ್ತ ದೇಶದಲ್ಲಿ ಫರೋನನ ಬಳಿಯಲ್ಲಿ ಕೆಲಸ ಮಾಡುವ ಪೋಟಿಫರನಿಗೆ ಮಾರ್ತಾರೆ. ಸೊ ದಾಸನಾಗಿ ಪರದೇಶದಲ್ಲಿ ಮಾರಲ್ಪಡ್ತಾನೆ. ಅಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿಂದ ಪುನಃ ಏನಾಗ್ತಾರೆ, ಸುಳ್ಳು ಆಪಾದನೆ, ತಪ್ಪಾದ ಆಪಾದನೆ, ಅವನ ಅವಮಾನಪಡಿಸುವಂಥ ಒಂದು ಆಪಾದನೆ ಅವನ ಮೇಲೆ ಬಿದ್ದು ಅವನು ಸೆರೆಮನೆಗೆ ಹೋಗ್ತಾನೆ. ಈಗ ನಾವು ನೋಡುವಾಗ ಯೋಸೇಫನ ಜೀವಿತವನ್ನು ನಾವು ನೋಡುವಾಗ ತಂದೆಯ ಮನೆಯಲ್ಲಿದ್ದ, ಆನಂತರ ಅವನ ಸಹೋದರ ಅವನನ್ನು ಹೇಟ್ ಮಾಡಿದ ನಂತರ ಅವನ ಜೀವಿತ ಎಲ್ಲವೂ ಕೂಡ ಬಹಳ ಕೆಟ್ಟದ್ದಾಗಿ ಹೋಗ್ತಾ ಇದೆ, ಕೆಳಗೆ ಹೋಗ್ತಾ ಇದೆ. ಅವನ ಜೀವಿತದಲ್ಲಿ ಏನು ಉನ್ನತಿ ಕಾಣ್ತಾ ಇಲ್ಲ. ಅವನು ಗುಂಡಿಗೆ ಬೀಳ್ತಾ ಇದ್ದಾನೆ, ಪರದೇಶಕ್ಕೆ ದಾಸನಾಗಿ ಮಾರಲ್ಪಡ್ತಾನೆ. ಅಲ್ಲಿಂದ ಪುನಃ ಖೈದಿಯಾಗಿ ಸೆರೆಮನೆ ವಾಸಿ ಆಗ್ತಾನೆ, ಸೆರೆಯಲ್ಲಿ ಬಿದ್ದು ಹೋಗ್ತಾನೆ. ಸೊ ಅವನ ಜೀವಿತ ಕಂಪ್ಲೀಟ್ ಒಂದು ರಿವರ್ಸ್ ಡೈರೆಕ್ಷನಲ್ಲಿ ಒಂದು ಕೆಟ್ಟದಾಗಿ ನಡೀತಾ ಹೋಗ್ತಾ ಇರ್ತದೆ. ಸೊ ಆದಿಕಾಂಡ 39ನೇ ಅಧ್ಯಾಯ ಅದರಲ್ಲಿ 19 ಮತ್ತು 20ನೇ ವಚನ. ನಿನ್ನ ಸೇವಕನು ಈ ಮೇರೆಗೆ ನನಗೆ ಮಾಡಿದ್ದಾನೆಂಬುದಾಗಿ ಆಕೆ ಹೇಳಿದ ಮಾತುಗಳನ್ನು ಯೋಸೇಫನ ದಣಿಯು ಕೇಳಿ ಬಹಳ ಸಿಟ್ಟುಕೊಂಡು ಅವನನ್ನು ಹಿಡಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸಿದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ಇಲ್ಲಿ ನಾವು ನೋಡುವಾಗ ಯೋಸೇಫ ಒಂದು ಪರ ದೇಶದಲ್ಲಿ, ದಾಸನಾಗಿ ಮಾರಲ್ಪಟ್ಟ ದೇಶದಲ್ಲಿ ಅವನು ಒಬ್ಬ ಖೈದಿಯಾದ, ಸೆರೆಮನೆ ವಾಸಿ ಆಗಬೇಕಾಗಿತ್ತು. ಸೊ ಯೋಸೇಫನ ಪರಿಸ್ಥಿತಿ ಬಹಳ ಹದಗೆಟ್ಟಿತು, ತೀರವಾಗಿ ಹದಗೆಟ್ಟಿತು. ಆದರೆ ಈ ಯೋಸೇಫನ ಜೀವಿತವನ್ನು ದೇವರು ಪುನರ್ಸ್ಥಾಪಿಸಿದರು, ಪುನಃ ತಿರುಗಿ ಕಟ್ಟಿದರು. ನಾವು ಈಗಾಗಲೇ ವಾಕ್ಯ ಭಾಗದಲ್ಲಿ ಸಂದೇಶದ ವಿಷಯ ಅಷ್ಟೇ. ಏನಂತ ಹೇಳಿದರೆ, ಪುನರ್ಸ್ಥಾಪಿಸುವ ದೇವರು ಹದಗೆಟ್ಟಿರುವುದನ್ನು, ಬಿದ್ದು ಹೋಗಿರುವುದನ್ನು, ನಿರೀಕ್ಷೆ ಇಲ್ಲದನ್ನು ಹೊಸ ನಿರೀಕ್ಷೆ, ಹೊಸ ಬಲವನ್ನು ಕೊಟ್ಟು ಪುನಃ ಚಿಗುರುವ ಹಾಗೆ, ಪುನಃ ಫಲಿಸುವ ಹಾಗೆ, ಬರಿದಾಗಿರುವುದನ್ನು, ಮರುಭೂಮಿ ಆಗಿರುವುದನ್ನು ಪುನಃ ಆತನು ಹಸಿರು ಗಾವಲಿಗಾಗಿ ಪರಿವರ್ತಿಸುವ ದೇವರು. ಅದೇ ರೀತಿಯಲ್ಲಿ ಯೋಸೇಫನ ಜೀವಿತವನ್ನು ಮಾಡಿದರು. ಯೋಸೇಫನ ಜೀವಿತವನ್ನು ದೇವರು ಪುನರ್ಸ್ಥಾಪಿಸಿದರು.
ಅವನನ್ನು ಸೆರೆಮನೆಯಿಂದ ಉದ್ಧರಿಸಿದರು. ಅದ್ಭುತವಾಗಿ ಫರೋಹನಿಗೆ ಕನಸುಗಳು ಬೀಳ್ತದೆ. ಆ ಕನಸುಗಳನ್ನು ಬಿಡಿಸಲಿಕ್ಕೆ ಯಾರೂ ಇರುವುದಿಲ್ಲ. ಸೆರೆಮನೆಯಲ್ಲಿ ಯೋಸೇಫನು ಇಬ್ಬರು ಕೈದಿಗಳ ಸೆರೆಮನೆಯಲ್ಲಿದ್ದವರ ಕನಸುಗಳನ್ನು ಈಗಾಗಲೇ ಬಿಡಿಸಿದ್ದ. ಆ ಕನಸಿನಂತೆ ನೆರವೇರಿತ್ತು. ಅದರ ಸಲುವಾಗಿ ಯೋಸೇಫನನ್ನು ಅರಮನೆಗೆ ಕಳಿಸ್ತಾರೆ. ಯೋಸೇಫ ಫರೋಹನ ಕನಸಿನ ಅರ್ಥವನ್ನು ಬಿಡಿಸ್ತಾನೆ. ಆಗ ಫರೋಹನನು ಇಡೀ ದೇಶಕ್ಕೆ ಅವನನ್ನು ಸರ್ವಾಧಿಕಾರಿಯನ್ನಾಗಿ ಮಾಡ್ತಾನೆ. ತನ್ನ ಸಿಂಹಾಸನದ ಬಳಿಯಲ್ಲಿ ಬಲಪಾರ್ಶ್ವದಲ್ಲಿ ಅವನನ್ನು ಕೂತ್ಕೊಳ್ಳಿಸ್ತಾನೆ. ಇಡೀ ದೇಶದ ಮೇಲೆ ಅಧಿಕಾರವನ್ನು ಕೊಡ್ತಾರೆ. ನಾವು ನೋಡುವಾಗ ಇಲ್ಲಿ ಯೋಸೇಫನಿಗೆ ಅವಮಾನ ಆಯಿತು, ಧಿಕ್ಕಾರ ಆಯಿತು. ಒಂದು ಕೆಟ್ಟ ಆಪಾದನೆ, ವ್ಯಭಿಚಾರದ ಆಪಾದನೆ, ಸುಳ್ಳಾದ ಆಪಾದನೆ ಯೋಸೇಫನ ಮೇಲೆ ಬಿತ್ತು. ಅವನು ಜೈಲಿಗೆ ಹೋಗಬೇಕಾಯಿತು. ಸೊ ಯಾವ ದೇಶದಲ್ಲಿ ದಾಸನಾಗಿ ಮಾರಲ್ಪಟ್ಟನೋ, ಯಾವ ದೇಶದಲ್ಲಿ ಅವನಿಗೆ ಅಪಮಾನ ಆಯಿತೋ, ಅದೇ ದೇಶದಲ್ಲಿ, ಅದೇ ಸ್ಥಳದಲ್ಲಿ ದೇವರು ಯೋಸೇಫನನ್ನು ಮೇಲೆತ್ತಿದ್ರು. ಪ್ರೀತಿಯ ದೇವರ ಮಕ್ಕಳೇ, ಈ ಸಂದೇಶವನ್ನು ಕೇಳ್ತಿರುವ ದೇವಜನರೇ, ನಿಮಗೆ ಯಾವ ಸ್ಥಳದಲ್ಲಿ ಅಪಮಾನ ಆಗಿದೆಯೋ ಅದೇ ಸ್ಥಳದಲ್ಲಿ ನೀವು ನಿಮ್ಮ ತಲೆ ಎತ್ತುವಾಗಿ ಮಾಡ್ತಾರೆ, ನಿಮ್ಮ ಮುಖ ಪ್ರಕಾಶಿಸುವಾಗಿ ಮಾಡ್ತಾರೆ. ಯೆಹೋವನ ನಿರೀಕ್ಷಿಸುವ ಮುಖ ಲಜ್ಜೆಯಿಂದ ಗೆಡುವುದೇ ಇಲ್ಲ, ಅದು ಪ್ರಕಾಶಿಸ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ನಾವು ಆದಿಕಾಂಡ 41ನೇ ಅಧ್ಯಾಯದ 41-43ನೇ ವಚನ ಓದುವ. ಅಲ್ಲಿ ನಾವು ಹೀಗೆ ನೋಡ್ತೇವೆ. ಆದಿಕಾಂಡ 41:41-43. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿಟ್ಟಿದ್ದೇನೆ ಎಂದು ಹೇಳಿ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಿಪಣ್ಣೆ ಹಾಕಿಸಿ ತನಗಿದ್ದ 2ನೇ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿ ಅವನ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು. ಹಲ್ಲೆಲೂಯಾ. ಮಾನ ಸನ್ಮಾನ ಯೋಸೇಫನಿಗೆ ಸಿಕ್ಕಿತು. ಅವನಿಗೆ ನಾರುಮಡಿಯನ್ನು ಹೊದಿಸಿದ್ರು, ಅವನ ಕೈಗೆ ಮುದ್ರಿಕೆ ಬಂತು, ಅವನ ರಥದಲ್ಲಿಟ್ಟು ಇಡೀ ದೇಶದಲ್ಲಿ ಅವನನ್ನು ಮೆರವಣಿಗೆ ಮಾಡಿದರು. ಅವನು ಅದೇ ದೇಶದಲ್ಲಿ ಸರ್ವಾಧಿಕಾರಿಯಾದ. ದೇವರು ಪುನರ್ಸ್ಥಾಪಿಸಿದಾಗ ಅವನ ಪರಿಸ್ಥಿತಿ ಮೊದಲಿಗಿಂತ ಇನ್ನೂ ಎಷ್ಟೋ ಉತ್ತಮವಾಯಿತು, ಇನ್ನೂ ಶ್ರೇಷ್ಠವಾಯಿತು. ಪ್ರೀತಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳು ಹದಗೆಟ್ಟಿರ್ಬೋದು, ಆದರೆ ದೇವರು ನಿಮ್ಮ ಜೀವಿತವನ್ನು ಈ ಸಂದೇಶ ಒಂದು ಪ್ರವಾದನಾತ್ಮಕವಾದ ಮಾತು ನಿಮ್ಮ ಜೀವಿತದ ಮೇಲೆ. ದೇವರು ನಿಮ್ಮನ್ನು ಪುನಃ ತಿರುಗಿ ಕಟ್ಟುವಾಗ, ದೇವರು ನಿಮ್ಮನ್ನು ಪುನರ್ಸ್ಥಾಪಿಸುವಾಗ ಅದು ಮೊದಲಿನ ಸ್ಥಿತಿಗಿಂತ ಎಷ್ಟೋ ಶ್ರೇಷ್ಠವಾಗಿರ್ತದೆ, ಎಷ್ಟೋ ಅದ್ಭುತವಾಗಿರ್ತದೆ, ಎಷ್ಟೋ ಉನ್ನತವಾಗಿರ್ತದೆ. ದೇವರು ಮಾಡುವ ಕಾರ್ಯವೆಲ್ಲ ದೊಡ್ಡದು, ದೇವರು ಮಾಡುವ ಕಾರ್ಯವೆಲ್ಲ ಉನ್ನತವಾದುದು, ಶ್ರೇಷ್ಠವಾದುದು. ಸೊ ದೇವರು ಯೋಸೇಫನ ಜೀವಿತವನ್ನು ಪುನರ್ಸ್ಥಾಪಿಸಿದರು, ಪುನಃ ತಿರುಗಿಕಟ್ಟರು. ಸೊ ಅವನಿಗೆ ಎಲ್ಲಿ ಅಪಮಾನ ಆಯಿತೋ ಅಲ್ಲೇ ದೇವರು 2ರಷ್ಟು ಮಾನವನ್ನು ಅವನಿಗೆ ಕೊಟ್ಟರು. ಮುಂದೆ ನಾವು ನೋಡುವ ದಾವೀದನ ಜೀವಿತದಲ್ಲಿ, ದಾವೀದನನ್ನು ದೇವರು ಸಣ್ಣ ಪ್ರಾಯದಲ್ಲಿ ಬಾಲಕನಾಗಿರುವಾಗ ಸಮುವೇಲನ ಮೂಲಕ ಅಭಿಷೇಕಿಸ್ತಾರೆ ಇಸ್ರಾಯೇಲ್ ರಾಜನಾಗಿ. ಆನಂತರದ ನಾವು ದಾವೀದನ ಜೀವಿತವನ್ನು ನೋಡುವಾಗ ಅವನ ಅನೇಕ ಕಷ್ಟ, ಸಂಕಟ, ಸಮಸ್ಯೆ, ತೊಂದರೆಯಲ್ಲಿ ಹಾದು ಹೋಗಬೇಕಾಯಿತು. ಸೌಲನು ಅವನ ವಿರುದ್ಧ ಅಸೂಯೆ ಪಟ್ಟು ಅವನನ್ನು ಕೊಲ್ಲಲಿಕ್ಕೆ ನೋಡ್ತಾನೆ, ಈಟಿಗಳನ್ನು ಎಸಿತಾನೆ, ಸೈನ್ಯವನ್ನು ಇಟ್ಕೊಂಡು ಅವನು ಸಾಯಿಸಲಿಕ್ಕೆ ನೋಡ್ತಾನೆ. ಅಂಥ ಪರಿಸ್ಥಿತಿಯಲ್ಲಿ ಕಾಡುಗಳಲ್ಲಿ, ಗುಹೆಗಳಲ್ಲಿ, ಶತ್ರುವಿನ ದೇಶದಲ್ಲಿ ಅವನು ಅಡಗಿ ಕೂತ್ಕೊಳ್ಬೇಕಾಗ್ತದೆ. ಆದರೆ ಅಂಥ ಎಲ್ಲ ಪರಿಸ್ಥಿತಿಯನ್ನು ಹಾದು ಹೋದ ನಂತರ ದೇವರು ನೇಮಿಸಿದ ಸಮಯದಲ್ಲಿ ದಾವೀದ ರಾಜನಾಗಿ ಇಸ್ರಾಯೇಲರ ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ, ಆಳ್ವಿಕೆ ಮಾಡ್ತಾನೆ. ದೇವರು ವಾಗ್ದಾನ ಮಾಡಿದ್ದನ್ನು ದಾವೀದನಿಗೆ ದೇವರು ತಪ್ಪದೆ ನೆರವೇರಿಸ್ತಾರೆ. ಆದರೆ ದಾವೀದನ ಜೀವಿತದಲ್ಲಿ ಅವನು ಮಾಡಿದ ಪಾಪಕೃತ್ಯ, ಬತ್ಷೆಬಳೊಂದಿಗೆ ಸೇರಿ ಅವನು ವ್ಯಭಿಚಾರವನ್ನು ಮಾಡ್ತಾನೆ. ಅವಳ ಗಂಡನಾದ ಉರಿಯನನ್ನು ಅವನು ಕೊಲ್ಲಿಸ್ತಾನೆ. ಸೊ ಕೊಲೆ ಮತ್ತು ವ್ಯಭಿಚಾರ 2 ಪಾಪದಿಂದ ಅವನು ಬಿದ್ದು ಹೋಗ್ತಾನೆ. ಬಿದ್ದು ಹೋದಾಗ ಅವನ ಮೇಲೆ ಶಿಕ್ಷೆ ಬರ್ತದೆ, ದೇವರ ನ್ಯಾಯ ತೀರ್ಪು ಬರ್ತದೆ. ಅದರ ಸಲುವಾಗಿ ಅವನ ಸಿಂಹಾಸನವನ್ನು ಕಳ್ಕೊಳ್ಬೇಕಾಗ್ತದೆ. ಬೇರೆ ಯಾರೂ ಅಲ್ಲ, ಶತ್ರು ದೇಶದವರಲ್ಲ, ತನ್ನ ಸ್ವಂತ ಮಗ ಅಕ್ಷರಲೊಬ್ಬನೇ ತಂದೆಯನ್ನು ಸಿಂಹಾಸನದಿಂದ ಓಡಿಸ್ತಾನೆ. ಸೊ ತನ್ನ ಮಗನಿಂದವೇ ಅವನು ಹೆದರಿ ಕಾಡಿಗೆ ಓಡುವ ಪರಿಸ್ಥಿತಿ ಬರ್ತದೆ. ಬಹಳ ದುಃಖದ ಪರಿಸ್ಥಿತಿ. ಬೇರೆ ಯಾರೂ ಅಲ್ಲ, ಸ್ವಂತ ಮಗ. ಅಪಮಾನ, ನಿಂದೆ, ಕ್ರಿಟಿಸಿಸಮ್ ಅವನ ಮೇಲೆ ಇತ್ತು. ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ದಾವೀದನು ಅಡವಿಯ ಕಡೆಗೆ ಹೆಜ್ಜೆಗಳನ್ನು ಹಾಕ್ತಿದ್ದ. ತನ್ನ ಮುಖವನ್ನು ಮುಚ್ಚಿಕೊಂಡು ಅಳ್ತಾ ಅವನು ಅಡವಿಯ ಕಡೆಗೆ ಹೆಜ್ಜೆಗಳನ್ನು ಇಡ್ತಾನೆ. ಅಲ್ಲಿ ನಾವು ನೋಡ್ತೇವೆ ಒಂದು ಸಂದರ್ಭ ಏನಾಗ್ತದೆ ಅಂದರೆ, ಅಲ್ಲಿ ಬೆನ್ಯಾಮೀನ್ ಕುಲದ ಒಬ್ಬ ಶಿಮ್ಮಿ ಎಂಬ ಒಬ್ಬ ಮನುಷ್ಯನು ದಾವೀದನು ಈ ಕೆಟ್ಟ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿರುವಾಗ, ಅವನ ಸ್ಥಿತಿ ಹದಗೆಟ್ಟಿರುವಾಗ, ಬಿದ್ದು ಓದಿರುವಾಗ ಅವನನ್ನು ತೆಗಳ್ತಾನೆ, ಅವನನ್ನು ಶಪಿಸ್ತಾನೆ. 2 ಸಮುವೇಲ 16ನೇ ಅಧ್ಯಾಯದ 5-8ನೇ ವಚನದಲ್ಲಿ ನಾವು ನೋಡ್ತೇವೆ. ನೀನು ಮಾಡಿದ ತಪ್ಪು,
ನಿನ್ನ ಮೇಲೆ ಬಂತು, ನೀನು ಸೌಲನನ್ನು ಅವನ ಮನೆಯವರನ್ನು ಕೊಂದು ನೀನು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀಯಾ, ಅದಕ್ಕಾಗಿ ನಿನ್ನ ಮೇಲೆ ನ್ಯಾಯ ತೀರ್ಪು ಬಂದಿದೆ ಎಂಬುದಾಗಿ ಅವನನ್ನು ಶಪಿಸ್ತಾನೆ, ನೀಚ ದುಷ್ಟ ಎಂಬುದಾಗಿ. ದಾವೀದ ಸುಮ್ಮನೆ ಇರ್ತಾನೆ, ಅದಕ್ಕೇನು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಜನರು ನಿಮ್ಮನ್ನು ಅಪಮಾನ ಪಡಿಸ್ತಾ ಇದ್ದಾರಾ? ಸುಮ್ಮನಿರಿ, ಅದಕ್ಕೆ ಉತ್ತರಿಸಲಿಕ್ಕೆ ಹೋಗಬೇಡಿ. ನೀವು ಸುಮ್ಮನಿರುವಾಗ ದೇವರು ಮಾತನಾಡ್ತಾರೆ, ದೇವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇಲ್ಲಿ ನಾವು ನೋಡುವಾಗ ದಾವೀದ ಸುಮ್ಮನಿದ್ದ, ಅವನಿಗೇನು ಉತ್ತರಿಸಲಿಲ್ಲ. ದಾವೀದನ ಕೈಯಲ್ಲಿ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು, ಸೈನ್ಯ ಇತ್ತು, ಅವನನ್ನು ಸಾಯಿಸಬಹುದಿತ್ತು. ಆದರೆ ದಾವೀದನು ಯಾವ ಕಾರ್ಯಕ್ಕೆ ಕೈ ಹಾಕಲಿಲ್ಲ, ಸುಮ್ಮನಿದ್ದ. ನಾವು ನಂತರ ನೋಡುವಾಗ ದಾವೀದನು ಅಡವಿಗೆ ಹೋಗ್ತಾ ಇರುವಾಗ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ಮಂತ್ರಿಯಾದ ಅಹಿತೋಫೇಲನು ಅಬ್ಷಾಲೋಮನಿಗೆ ಆಲೋಚನೆಗಳನ್ನು ಕೊಡ್ತಾ ಇದ್ದ. ಆ ಅಹಿತೋಫೇಲನ ಆಲೋಚನೆಗಳೆಲ್ಲ ಮುರಿದು ಬೀಳಲಿ ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ದೇವರು ಆ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸ್ತಾರೆ. ಅಹಿತೋಫೇಲನ ಆಲೋಚನೆಗಳು ಯಾವುದು ನಡೆಯುವುದಿಲ್ಲ, ಒಂದೊಂದೇ ಬಿದ್ದು ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಂತರ ನಾವು ನೋಡುವಾಗ ಅಡವಿಯನ್ನು ತಲುಪಿದ ನಂತರ ದಾವೀದನು ಏನು ಮಾಡ್ತಾನೆ ಅಂತ ಹೇಳಿದರೆ, ಅಲ್ಲಿ ದೇವರನ್ನು ಆರಾಧನೆ ಮಾಡುವ ಸ್ಥಳವನ್ನು ಹುಡುಕ್ತಾನೆ. ಅಲ್ಲಿಗೆ ಹೋಗಿ ದೇವರನ್ನು ಆರಾಧಿಸ್ತಾನೆ ಒಂದು ಬೆಟ್ಟದಲ್ಲಿ. ಪ್ರೀತಿಯ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಏನು ಹಾದು ಹೋಗ್ತಿದ್ದೀರಾ? ನೀವು ಸಮಸ್ಯೆ, ತೊಂದರೆ, ಸೋಲು ಅದನ್ನು ಹಾದು ಹೋಗ್ತಿದ್ದೀರಾ? ದೇವರನ್ನು ಸ್ತುತಿಸುವುದನ್ನು ನಿಲ್ಲಿಸಬೇಡಿ, ದೇವರ ನಾಮವನ್ನು ಮೇಲೆತ್ತುವುದನ್ನು ನಿಲ್ಲಿಸಬೇಡಿ. ನಮ್ಮ ಜಯ ಸ್ತುತಿಯಲ್ಲಿದೆ, ದೇವರ ನಾಮವನ್ನು ಮೇಲೆತ್ತುವುದಲ್ಲಿದೆ. ದೇವರನ್ನು ಸ್ತುತಿಸುವುದು, ಆರಾಧಿಸುವುದು, ಘನಪಡಿಸುವಂಥದ್ದು ಒಂದು ಸ್ಪಿರಿಚುವಲ್ ವಾರ್ಫೇರ್ನ ಬಹಳ ದೊಡ್ಡ ವೆಪನ್, ಆತ್ಮಿಕ ಯುದ್ಧದ ಒಂದು ಬಹಳ ದೊಡ್ಡ ಆಯುಧ ನಮ್ಮ ಕೈಯಲ್ಲಿ. ನಾವು ಅನೇಕ ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳು ಒಳ್ಳೆಯದಾಗುವಾಗ ದೇವರನ್ನು ಸ್ತುತಿಸುವುದು ಸುಲಭ, ಆದರೆ ಪರಿಸ್ಥಿತಿಗಳು ಕೆಟ್ಟದಾಗಿರುವಾಗ ಹೇಗೆ ಸ್ತುತಿಸುವುದು ಬಹಳ ಕಷ್ಟ. ಆದರೆ ಯಾವುದು ನಮಗೆ ಆಗುವುದಿಲ್ಲವೋ, ಮಾಡಲಿಕ್ಕೆ ಕಷ್ಟವೋ, ಆ ಸಂದರ್ಭದಲ್ಲಿ ಅದನ್ನು ಮಾಡುವಾಗ ದೇವರು ಅದ್ಭುತ ಮಾಡ್ತಾರೆ, ಮಹಿಮೆ ಉಳ್ಳ ಕಾರ್ಯವನ್ನು ಮಾಡ್ತಾರೆ. ನಾವು 2 ಸಮುವೇಲ 15ನೇ ಅಧ್ಯಾಯದ 32ನೇ ವಚನ, ಅವನು ಗುಡ್ಡದ ತುದಿಯಲ್ಲಿ ದೇವರಾಧನೆ ನಡೆಯುವ ಸ್ಥಳಕ್ಕೆ ಬಂದಾಗ ಅಂತ ಹೇಳಿದೆ. ಸೊ ಗುಡ್ಡದ ತುದಿಯಲ್ಲಿ ಅವನು ದೇವರಾಧನೆ ಮಾಡುವ ಸ್ಥಳಕ್ಕೆ ಹೋದನು, ದೇವರನ್ನು ಆರಾಧಿಸಿದನು, ಸ್ತುತಿಸಿದನು. ಮುಂದೆ ನಾವು ನೋಡುವಾಗ ದೇವರು ದಾವೀದನನ್ನು ಪುನಃ ಸ್ಥಾಪಿಸ್ತಾರೆ. ಅಬ್ಷಾಲೋಮನ ವಿರುದ್ಧ ಅವನಿಗೆ ಜಯವಾಗ್ತದೆ. ಅಬ್ಷಾಲೋಮ ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ದೇವರು ಪುನಃ ದಾವೀದನನ್ನು ಸಿಂಹಾಸನದಲ್ಲಿ ಬಂದು ಕೂತ್ಕೊಳ್ಳಿಸ್ತಾರೆ. ಹಲ್ಲೆಲೂಯಾ. ಅವನು ಸಿಂಹಾಸನವನ್ನು ಕಳ್ಕೊಂಡಿದ್ದ, ಪರಿಸ್ಥಿತಿ ಹದಗೆಟ್ಟಿತ್ತು. ಅವನು ದೇವರನ್ನು ಸ್ತುತಿಸಿದ, ಕೊಂಡಾಡಿದ, ಮಹಿಮೆ ಪಡಿಸಿದ. ದೇವರು ದಾವೀದನಿಗೆ ಸಿಂಹಾಸನವನ್ನು ಪುನಃ ತಿರುಗಿ ಕೊಟ್ಟರು. ದೇವರು ದಾವೀದನನ್ನು ಪುನರ್ ಸ್ಥಾಪಿಸಿದರು. ಅವನು ಕಳ್ಕೊಂಡಿರೋದನ್ನು ದೇವರು ತಿರುಗಿ ಕೊಟ್ಟರು ಅವನಿಗೆ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಅಪಮಾನ ಆಯಿತು, ನಿಂದೆ ಆಯಿತು. ದೇವರು ಅವನಿಗೆ ಪುನಃ ಮಾನ ಸನ್ಮಾನ ಸಿಗುವ ಹಾಗೆ ಮಾಡಿದರು. ಸಿಂಹಾಸನ ಕಳ್ಕೊಂಡು ಅಡವಿಗೆ ಹೋಗುವಾಗ ಅವನನ್ನು ಶಪಿಸಿದ್ನೋ, ಕೇವಲವಾಗಿ ಮಾತನಾಡಿದ್ನೋ, ಅದೇ ಶಮ್ಮಿ ದಾವೀದನು ಪುನಃ ಯೆರೂಸಲೇಮಿಗೆ ಬರುವಾಗ, ರಾಜನಾಗಿ ಬರುವಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಕ್ಷಮೆ ಯಾಚಿಸ್ತಾನೆ. ಹಲ್ಲೆಲೂಯಾ. ಯೆಶಾಯ 61ನೇ ಅಧ್ಯಾಯದ 7ನೇ ವಚನದಲ್ಲಿ ದೇವರು ಹೇಳ್ತಾರೆ, ನಿಮಗೆ ಆದ ಅವಮಾನಕ್ಕೆ ಬದಲಾಗಿ ನಾನು 2ರಷ್ಟು ಮಾನ ಕೊಡ್ತೇನೆ ಎಂಬುದಾಗಿ. ಯೆಶಾಯ 61:7 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ನಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟು ಅನುಭವಿಸರು, ಇವರಿಗೆ ಶಾಶ್ವತ ಸಂತೋಷವಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರು ದಾವೀದನನ್ನು ಪುನರ್ ಸ್ಥಾಪಿಸಿದರು. ಪ್ರಿಯರೇ, ನಾವು ಮುಂದೆ ನೋಡುವಾಗ ಯೋಬನ ಬಗ್ಗೆ, ಯೋಬನ ಜೀವಿತದಲ್ಲಿ ನಾವು ನೋಡುವಾಗ ಯೋಬ ಭಕ್ತನಾಗಿದ್ದ, ದೇವರಲ್ಲಿ ಭಯಭಕ್ತಿಯುಳ್ಳ ವ್ಯಕ್ತಿ, ಐಶ್ವರ್ಯವಂತನಾಗಿದ್ದ, ಆಸ್ತಿ ಅಂತಸ್ತು, 10 ಮಕ್ಕಳು, ಸಂತತಿ ಇತ್ತು ಅವನಿಗೆ, ದೊಡ್ಡ ಸಂಸಾರ ಇತ್ತು, ದೊಡ್ಡ ಮನೆ ಇತ್ತು, ದೊಡ್ಡ ಬಿಸ್ನೆಸ್ ಇತ್ತು, ಶ್ರೇಷ್ಠವಾದ ಸಂಗತಿಗಳು ಅವನ ಜೀವಿತದಲ್ಲಿ ನಡೀತಾ ಇತ್ತು. ಇಡೀ ಊರಿನಲ್ಲಿ ಮಾನ ಸನ್ಮಾನ ಹೊಂದಿದ ವ್ಯಕ್ತಿ. ಅವನು ಹೋಗುವಾಗ ಜನರು ತಲೆ ಬಾಗ್ತಾ ಇದ್ದರು, ನಮಸ್ಕರಿಸ್ತಾ ಇದ್ದರು. ಅವನು ಯಾವುದಾದ್ರೂ ನ್ಯಾಯ ತೀರ್ಪು ಮಾಡಿದರೆ ಯಾರು ಅದಕ್ಕೆ 2 ಮಾತನಾಡ್ತಿರಲಿಲ್ಲ. ಅಂಥ ಉನ್ನತವಾದ ಪದವಿಯನ್ನು, ಸ್ಥಾನಮಾನವನ್ನು ಇಡೀ ಪಟ್ಟಣದಲ್ಲಿ ಹೊಂದಿಕೊಂಡಿದ್ದ, ಉದಾರಿಯಾಗಿದ್ದ, ಬಡವರಿಗೆ ಉದಾರವಾಗಿ ಕೊಡ್ತಾ ಇದ್ದ. ಇಂಥ ಎಲ್ಲ ಶ್ರೇಷ್ಠವಾದ ಸಂಗತಿ ಯೋಬನ ಜೀವಿತದಲ್ಲಿ ಇತ್ತು. ಆದರೆ ಒಂದು ಸಾರಿ ಸೈತಾನನು ದೇವರಿಂದ ಪರ್ಮಿಷನ್ ತೆಗೆದುಕೊಳ್ತಾನೆ ಯೋಬನನ್ನು ಶೋಧಿಸಲಿಕ್ಕೋಸ್ಕರ. ನಂತರ ನಾವು ನೋಡುವಾಗ ಯೋಬನ ಜೀವಿತದಲ್ಲಿ ಅನೇಕ ಕಷ್ಟಗಳು ಬರ್ತದೆ. ಅವನ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಳ್ತಾನೆ, ಮನೆ ಕಳ್ಕೊಳ್ತಾನೆ, ಮಕ್ಕಳನ್ನು ಕಳ್ಕೊಳ್ತಾನೆ, ಹೆಂಡತಿ ತ್ಯಜಿಸಿ ಅವನನ್ನು ಹೋಗ್ತಾಳೆ,
ನೀನು ದೇವರನ್ನು ಶಪಿಸಿ ಸಾಯಿ ಎಂಬುದಾಗಿ ಹೇಳಿ ಅವಳು ಕೂಡ ಅವನನ್ನು ಬಿಟ್ಟು ಹೋಗ್ತಾರೆ. ನಂತರ ಅವನು ದೇಹದಲ್ಲಿ ಆರೋಗ್ಯವನ್ನು ಕೂಡ ಕಳ್ಕೊಳ್ತಾನೆ, ರಾತ್ರಿಯ ನಿದ್ದೆಯನ್ನು ಕಳ್ಕೊಳ್ತಾನೆ, ನೆಮ್ಮದಿಯನ್ನು ಕಳ್ಕೊಳ್ತಾನೆ. ಅನೇಕ ಸಂಗತಿಗಳು ಅವನ ಜೀವಿತವನ್ನು ಮುತ್ತಿಕೊಂಡಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಅವನು ಹಾದು ಹೋಗ್ತಾ ಇರುವಾಗ ಅವನ ಹೃದಯದಲ್ಲಿ ಅನೇಕ ಪ್ರಶ್ನೆಗಳು ಏಳಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಹೀಗೆ ಆಯಿತು, ಯಾಕೆ ಹೀಗೆ ಆಯಿತು? ನಾನು ದೇವರೊಂದಿಗೆ ಮಾತನಾಡಬೇಕು, ದೇವರು ನನಗೆ ಉತ್ತರಿಸಬೇಕು. ಪ್ರೀತಿಯ ದೇವರ ಮಕ್ಕಳು, ಈ ಸಂದೇಶವನ್ನು ಕೇಳ್ತಿರೋ ದೇವ ಜನರೇ, ನಿಮ್ಮ ಹೃದಯದಲ್ಲಿ ಕೂಡ ಅನೇಕ ಪ್ರಶ್ನೆಗಳು ಹಾದು ಹೋಗ್ತಾ ಇರ್ಬೋದು. ನಾನು ದೇವರಿಗಾಗಿ ಜೀವಿಸಬೇಕು ಎಂಬುದಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟಿದ್ದೀರಿ. ಪರಿಶುದ್ಧ ಜೀವಿತ ಮಾಡಲಿಕ್ಕೋಸ್ಕರ ನೀವು ತವಕಿಸ್ತೀರಿ, ಹಂಬಲಿಸ್ತೀರಿ. ದೇವರು ನಿಂಬಾಲಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ, ಉಪವಾಸ ಮಾಡ್ತೇನೆ, ಆಲಯಕ್ಕೆ ಹೋಗ್ತೇನೆ, ಕಾಣಿಕೆ ಕೊಡ್ತೇನೆ, ದರ್ಶನವಾಗಿ ಕೊಡ್ತೇನೆ, ದೇವರ ನೀತಿಯಲ್ಲಿ ನಡಿಬೇಕು ಎಂಬುದಾಗಿ ನಾವು ಒಪ್ಪಿಸಿಕೊಟ್ಟಿದ್ದೇನೆ. ಆದರೂ ಕೂಡ ನನಗೆ ಕಷ್ಟ, ಸಮಸ್ಯೆ, ತೊಂದರೆ, ಯಾಕೆ ಹೀಗೆ? ನಾನು ಯಾವಾಗ ಇದರಿಂದ ಹೊರಗೆ ಬರುವುದು ಎಂಬ ಅನೇಕ ಪ್ರಶ್ನೆಗಳು ನಿಮ್ಮ ಒಳಗೆ ಕಾಡ್ತಾ ಇರ್ಬೋದು. ಆದರೆ ಪ್ರೀತಿಯ ದೇವರ ಮಕ್ಕಳೇ, ದೇವರು ಯಾವ ಕಾರ್ಯಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಮಾತ್ರ ಸಂಬಂಧಪಟ್ಟದಲ್ಲ. ದೇವರು ಅದನ್ನು ಅನೇಕ ಸಂಗತಿಗಳು ಕನೆಕ್ಟ್ ಮಾಡಿದ್ದಾರೆ. ಯೋಬನು ಅದೇ ಪ್ರಶ್ನೆಯಲ್ಲಿ ಹಾದು ಹೋಗ್ತಾ ಇರುವಾಗ ದೇವರು ಯೋಬನ ಪ್ರಶ್ನೆಯಿಂದ ಉತ್ತರಿಸಿದರು. ನಾವು ಯೋಬನ ಪುಸ್ತಕ 38ನೇ ಅಧ್ಯಾಯ 1-4 ವಚನ ಓದುವ. ಯೋಬನ ಪುಸ್ತಕದಲ್ಲಿ 38ನೇ ಅಧ್ಯಾಯದಲ್ಲಿ 1-4. ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗಂದನು, ಅಜ್ಞಾನದ ಮಾತುಗಳಿಂದ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ನೀವನು ಯಾರು? ಶೂರನಂತೆ ನಡುಕಟ್ಟಿಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಯೋಬನ ಒಳಗಿದ್ದ ಪ್ರಶ್ನೆಯಿಂದ ಉತ್ತರಿಸ್ತಾ ಇದ್ದಾರೆ. ದೇವರು ಹೇಳ್ತಾರೆ ಏನಂದರೆ, ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ ಈಗ ಯೋಬ, ನೀನು ನನಗೆ ಉತ್ತರಿಸು ಜ್ಞಾನಿಯಾಗಿದ್ದರೆ. ನಾನು ಈ ಲೋಕಕ್ಕೆ ಅಸ್ತಿವಾರ ಹಾಕಿದೆ ಅಲ್ಲ, ಆಗ ನೀನು ಎಲ್ಲಿದ್ದಿ? ಅದರ ಅರ್ಥ ದೇವರು ಕೇಳುವುದೇನಂತ ಹೇಳಿದರೆ, ನಾನು ಈ ಸಮಸ್ತವನ್ನು ಸೃಷ್ಟಿ ಮಾಡ್ತಾ ಇರುವಾಗ, ರೂಪಿಸ್ತಾ ಇರುವಾಗ, ಅದನ್ನು ನಾನು ನನ್ನ ಪುಸ್ತಕದಲ್ಲಿ ಬರೆದಿಡುವಾಗ ನೀನು ಎಲ್ಲಿದ್ದಿ? ನೀನು ಅದರ ಬಗ್ಗೆ ನನಗೆ ಆಲೋಚನೆ ಕೊಡಬೇಕಾಗಿತ್ತು, ನೀನು ಹೇಳಬೇಕಾಗಿತ್ತು, ಹೀಗೆ ಮಾಡೋದು ಬೇಡ, ಹೀಗೆ ಮಾಡಿ ಅಂತ. ದೇವರು ಈ ಸೃಷ್ಟಿಯನ್ನು ಮಾಡುವುದಕ್ಕಿಂತ ಮೊದಲೇ ಈ ಸೃಷ್ಟಿ ಹೇಗೆ ಚಲಿಸಬೇಕು, ಇರಬೇಕು ಎಂಬುದಾಗಿ ದೇವರು ಮೊದಲೇ ನಿರ್ಧಾರ ಮಾಡಿದ್ದಾರೆ. ಅದನ್ನು ಅವರ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ದೇವರು ಆಲೋಚಿಸಿದ್ದೇ, ಉದ್ದೇಶಿಸಿದೇ ನೆರವೇರುವುದು, ದೇವರ ಚಿತ್ತದಂತೆಯೇ ನೆರವೇರುವುದು. ದೇವರು ಸರ್ವಜ್ಞಾನಿಯಾಗಿದ್ದಾರೆ. ಸಮಸ್ತದ ಮೇಲೆ ಅಧಿಕಾರವುಳ್ಳ ಆತನು ಸಮಸ್ತವನ್ನು ಆಲೋಚನೆ ಮಾಡಿ ಆತನ ಪ್ಲ್ಯಾನ್ ಮಾಡಿ ಆಗಿದೆ. ಇದು ಆತನ ಯೋಚನೆಯಂತೆಯೇ ನಡೆಯುವುದು, ಏನು ಚೇಂಜ್ ಆಗಲಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾ ಇದ್ದಾರೆ ಅದು ನಮಗೆ ಮಾತ್ರ ಸಂಬಂಧಪಟ್ಟದ್ದು ಅಲ್ಲ, ಅದನ್ನು ದೇವರು ಸೃಷ್ಟಿಯ ಅನೇಕ ಸಂಗತಿಗಳಿಗೆ ಕನೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅದನ್ನು ತಿಳ್ಕೊಳ್ಳೋದು ಕಷ್ಟ, ನಮಗೆ ಅರಿಯಲಿಕ್ಕೆ ಅಸಾಧ್ಯ, ದೇವರ ಯೋಚನೆಗಳನ್ನು ತಿಳಿಲಿಕ್ಕೆ ಅಸಾಧ್ಯ. ನಮ್ಮ ಸೂಜಿ ಮನೆಯಂಥ ಜ್ಞಾನವನ್ನು ಇಟ್ಕೊಂಡು ದೇವರ ಅಗಾಧವಾದ ಜ್ಞಾನವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ್ತೇವೆ, ನಾವು ಫೇಲ್ ಆಗ್ತೇವೆ, ನಾವು ಅದರಲ್ಲಿ ಜಯ ಹೊಂದುವುದಿಲ್ಲ, ನಮಗೆ ಅರ್ಥ ಆಗುವುದಿಲ್ಲ. ಅದು ರೋಮಪುರ 11ನೇ ಅಧ್ಯಾಯ 33-36 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳನ್ನು ಕಂಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳಿದುಕೊಂಡವನು ಯಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಆಮೆನ್. ಸಮಸ್ತವು ದೇವರಿಂದ ಸೃಷ್ಟಿಸಲ್ಪಟ್ಟು ದೇವರಿಂದ ನಡೆಸಲ್ಪಟ್ಟು ದೇವರಿಗಾಗಿ ಇದೆ. ಇದು ದೇವರಿಗಾಗಿದೆ ಈ ಸೃಷ್ಟಿ, ನಾವು ಕೂಡ ದೇವರಿಗಾಗಿದ್ದೇವೆ. ಸೊ ದೇವರು ಅದನ್ನೆಲ್ಲ ತನ್ನ ಯೋಚನೆಯಂತೆ, ಆಲೋಚನೆಯಂತೆ, ಉದ್ದೇಶದಿಂದ ನಡೆಸಿಕೊಂಡು ಹೋಗ್ತಾರೆ. ದೇವರು ನಮಗೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದರೆ ನಮಗೆ ಅರ್ಥ ಆಗುವುದಿಲ್ಲ. ಪ್ರಸಂಗಿ 3ನೇ ಅಧ್ಯಾಯದ 11ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಗಳನ್ನು ಇಟ್ಟಿದ್ದಾನೆ. ಆದರೂ ದೇವರು ಅದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಏನು ಮಾಡ್ತಾ ಇದ್ದಾರೆ ಎಂಬುದನ್ನು ಮನುಷ್ಯರು ಅರಿಯದಂತೆ, ಅವರು ಗ್ರಹಿಸದಂತೆ ಮಾಡಿದ್ದಾನೆ ಎಂಬುದಾಗಿ. ಸೊ ನಾವು ಗ್ರಹಿಸದಂತೆ ದೇವರು ಮಾಡಿದರೆ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ.
ದೇವರು ನಮ್ಮ ಬುದ್ಧಿ ಆಲೋಚನೆ ತೆರೆದರೆ ಮಾತ್ರ ಅಷ್ಟು ಮಾತ್ರ ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯ. ನೀವು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ತೊಂದರೆಯಲ್ಲಿ ಹಾದು ಹೋಗ್ತಿದ್ದೀರಾ, ದೇವರನ್ನು ಪ್ರಾರ್ಥಿಸಿರಿ, ದೇವರನ್ನು ಈ ಸಮಸ್ಯೆಯಿಂದ ತೆಗೀರಿ ಎಂಬುದಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರೋದ್ರಿಂದ ನಮ್ಮ ಜೀವಿತ ಬದಲಾಗುವುದಿಲ್ಲ. ನಮ್ಮ ಜೀವಿತ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿತದೆ. ಅದರ ಬದಲಾಗಿ ಪ್ರಾರ್ಥಿಸಿರಿ. ದೇವರಿಗೆ ಹೇಳಿ, ನಾವು ರೋಗದಲ್ಲಿ ಹಾದು ಹೋಗ್ತಿದ್ದೀರಾ, ಸಾಲದಲ್ಲಿ ಹಾದು ಹೋಗ್ತಿದ್ದೀರಾ, ಯಾವ ಸಮಸ್ಯೆಯಲ್ಲಿ, ಕೌಟುಂಬಿಕ ಸಮಸ್ಯೆಯಲ್ಲಿ ಹಾದು ಹೋಗ್ತಿದ್ದೀರಾ, ದೇವರಿಗೆ ನಿಮ್ಮ ಸಮಸ್ಯೆಯನ್ನು ಹೇಳಿ, ದೇವರನ್ನು ಇದರಿಂದ ಬಿಡಿಸಿ ಎಂಬುದಾಗಿ ಪ್ರಾರ್ಥಿಸಿ. ದೇವರು ಪ್ರಾರ್ಥನೆಯನ್ನು ಲಾಲಿಸ್ತಾರೆ. ಆತನ ಪ್ರಶ್ನೆಗಳನ್ನು ಉತ್ತರಿಸುವುದಿಲ್ಲ. ಅದು ಪ್ರಶ್ನೆ ಹಾಗೆ ಉಳಿತದೆ. ಮುಂದೆ ನಾವು ನೋಡುವಾಗ ಯೋಬನು ಪ್ರಾರ್ಥನೆ ಮಾಡ್ತಾನೆ, ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸ್ತಾನೆ. ದೇವರು ಅವನ ಜೀವಿತವನ್ನು ಪುನರ್ಸ್ಥಾಪಿಸ್ತಾರೆ. ದೇವರು ಅವನ ಜೀವಿತವನ್ನು ಪುನಃ ತಿರುಗಿ ಕಟ್ಟುತ್ತಾರೆ. ಅವನ ಜೀವಿತ ಮೊದಲಿಗಿಂತ ಅವನ ಕಡೆಯ ಪರಿಸ್ಥಿತಿ ಇನ್ನೂ ಉತ್ತಮವಾಯಿತು, 2ರಷ್ಟು ಆಶೀರ್ವದಿಸಲ್ಪಟ್ಟಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಯೋಬ 42:10 ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. 12 ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಯೋಬನನ್ನು ಪುನರ್ಸ್ಥಾಪಿಸಿದರು, ತಿರುಗಿ ಕಟ್ಟರು. ಅವನ ಮೊದಲ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿ 2ರಷ್ಟು ಆಶೀರ್ವದಿಸಲ್ಪಟ್ಟಿತು, 2ರಷ್ಟು ಮಾನ ಸನ್ಮಾನವನ್ನು ಹೊಂದಿಕೊಂಡಿತ್ತು. ಹಲ್ಲೆಲೂಯಾ. ದೇವರು ಪುನರ್ಸ್ಥಾಪಿಸುವಾಗ ನಿಮ್ಮ ಕಡೆಯ ಪರಿಸ್ಥಿತಿ ಮೊದಲನ ಸ್ಥಿತಿಗಿಂತ ಶ್ರೇಷ್ಠವಾಗಿರುತ್ತದೆ, ಅದ್ಭುತವಾಗಿರ್ತದೆ, ಉನ್ನತವಾಗಿರ್ತದೆ. ಯೇಸು ಸ್ವಾಮಿ ಕೂಡ ಈ ಲೋಕಕ್ಕೆ ಬಂದರು, ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟರು, ಅಪಮಾನ ಹೊಂದಿದ್ರು, ನಿಂದೆ ಹೊಂದಿದ್ರು, ತಿರಸ್ಕಾರ ಹೊಂದಿದ್ರು, ಮರಣವನ್ನು ಹೊಂದಿದ್ರು. ಅವರು ಸಮಾಧಿಯಲ್ಲಿ ಇಡಲ್ಪಟ್ಟರು. ಆದರೆ ದೇವರು ಅವರನ್ನು ಅಲ್ಲಿ ಬಿಡಲಿಲ್ಲ. ದೇವರು ಅವರನ್ನು ಸತ್ತೊಳಗಿಂದ 3ನೇ ದಿವಸದಲ್ಲಿ ಎಬ್ಬಿಸಿದರು. ಎಬ್ಬಿಸಿದ್ದು ಮಾತ್ರ ಅಲ್ಲ, ಆತನ ಉನ್ನತೋನ್ನತಕ್ಕೆ ಏರಿಸಿ, ಎಲ್ಲದಕ್ಕಿಂತ ಮೇಲೆ ಏರಿಸಿ ಆತನನ್ನು ತನ್ನ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳಿಸಿದ್ದಾರೆ. ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆಸೀನರುಡನಾಗಿದ್ದಾರೆ, ಮಹಿಮೆಯ ಪದವಿಯಲ್ಲಿ ಆಸೀನರುಡನಾಗಿದ್ದಾರೆ. ದೇವರು ಅವರಿಗೆದ್ದ ಮಹಿಮೆಯನ್ನು ತಿರುಗಿ ಕೊಟ್ಟರು. ಹಲ್ಲೆಲೂಯಾ. ಪುನರ್ಸ್ಥಾಪಿಸಿದರು ದೇವರು. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಕೂಡ ಸಮಾಧಿಯಿಂದ ಎಬ್ಬಿಸಿ ಪುನರ್ಸ್ಥಾಪಿಸ್ತಾರೆ. ನಿಮ್ಮ ಹೀನಾಯವಾದ ಸತ್ತಂಥ ಪರಿಸ್ಥಿತಿಯಿಂದ ದೇವರು ಎಬ್ಬಿಸಿ ನಿಮ್ಮನ್ನು ಪುನರ್ಸ್ಥಾಪಿಸ್ತಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ, ದೇವರು ನಿಮ್ಮ ಆರೋಗ್ಯವನ್ನು ಪುನರ್ಸ್ಥಾಪಿಸ್ತಾರೆ. ಸಾಲದಿಂದ ಬಾಧೆ ಪಡ್ತಾ ಇದ್ದೀರಾ, ದೇವರು ಸಾಲದ ನೊಗವನ್ನು ಮುರಿದು ನಿಮ್ಮನ್ನು ಪುನರ್ಸ್ಥಾಪಿಸ್ತಾರೆ, ಸಮೃದ್ಧಿಯಲ್ಲಿ ನಿಲ್ಲಿಸ್ತಾರೆ. ಹಣದ ಕೊರತೆಯಲ್ಲಿ ಹಾದು ಹೋಗ್ತಾ ಇದ್ದೀರಾ, ದೇವರು ನಿಮ್ಮನ್ನು ಪುನರ್ಸ್ಥಾಪಿಸ್ತಾರೆ. ನಿಮಗೆ ಅಭಿವೃದ್ಧಿಯನ್ನು, ಉನ್ನತಿಯನ್ನು, ಸಮೃದ್ಧಿಯನ್ನು ಕೊಡ್ತಾರೆ. ಉದ್ಯೋಗವನ್ನು ಕಳ್ಕೊಂಡಿದ್ದೀರಾ, ದೇವರು ನಿಮ್ಮನ್ನು ಪುನರ್ಸ್ಥಾಪಿಸುತ್ತಾರೆ. ಅಮೂಲ್ಯವಾದ ನಿಮ್ಮ ಯೌವನವನ್ನು ಕಳ್ಕೊಂಡಿದ್ದೀರಾ, ಸಮಯ ಕಳ್ಕೊಂಡ್ರಾ, ದೇವರು ನಿಮಗೆ ಸಮಯವನ್ನು ತಿರುಗಿ ಕೊಡ್ತಾರೆ, ಪುನರ್ಸ್ಥಾಪಿಸ್ತಾರೆ. ಹಿಜ್ಕೀಯನಿಗೆ ದೇವರು ಸಮಯ ಪುನಃ ಕೊಟ್ಟರು. ಹಿಜ್ಕೀಯ ಮರಣದ ಅವಸ್ಥೆಯಲ್ಲಿದ್ದ, ದೇವರು ಅವನಿಗೆ 15 ವರ್ಷ ಆಯುಷ್ಯವನ್ನು ಹೆಚ್ಚಿಸಿದರು. ಗಾಡ್ ಕ್ಯಾನ್ ಡೂ ಎನಿಥಿಂಗ್. ದೇವರು ಏನು ಕೂಡ ಮಾಡ್ಬೋದು. ದೇವರು ಸಮಯವನ್ನು ಹಿಂದೆ ತಿರುಗಿಸಿದರು. 10 ಮೆಟ್ಲು ಆಹಾಜನ ಪಂಕ್ತಿಯಲ್ಲಿ ನೆರಳನ್ನು ಪುನಃ 10 ಮೆಟ್ಲು ಹಿಂದೆ ಕಳಿಸಿದರು. ಅಂದರೆ ಸಮಯವನ್ನು ಪುನಃ ತಿರುಗಿ ಕೊಟ್ಟರು ಹಿಜ್ಕೀಯನಿಗೆ. ಮರಣಕರ ರೋಗದಲ್ಲಿದ್ದ, ಅವನು ಸಾಯುವ ಪರಿಸ್ಥಿತಿಯಲ್ಲಿದ್ದ. ದೇವರು ಪುನರ್ಸ್ಥಾಪಿಸುವ ದೇವರು. ನೀವೇನು ಕಳ್ಕೊಂಡಿದ್ದೀರಾ, ದೇವರು ಅದನ್ನು ನಿಮಗೆ ತಿರುಗಿ ಕೊಡ್ತಾರೆ, ಸೇರಿಸಿ ಕೂಡಿಸಿ ಕೊಡ್ತಾರೆ. ಯೋವೆಲ್ಲ 2ನೇ ಅಧ್ಯಾಯದ 25 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು, ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನು. ಹಲ್ಲೆಲೂಯಾ. ಗುಂಪು ಮಿಡತೆ, ಸಣ್ಣ ಮಿಡತೆ, ಚೂರಿ ಮಿಡತೆ, ದೊಡ್ಡ ಮಿಡತೆ, ಅದು ತಿಂದು ಬಿಟ್ಟ ವರ್ಷಗಳನ್ನು ನಾನು ತಿರುಗಿ ಸೇರಿಸಿ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ತಿರುಗಿ ಕಟ್ತಾರೆ, ದೇವರು ನಿಮ್ಮನ್ನು ಪುನರ್ಸ್ಥಾಪಿಸ್ತಾರೆ. ಇವತ್ತಿನ ವಾಕ್ಯ ಸಂದೇಶದ ವಿಷಯ ಅಷ್ಟೇ, ಪುನರ್ಸ್ಥಾಪಿಸುವ ದೇವರು, ತಿರುಗಿ ಕಟ್ಟುವ ದೇವರು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವ. ಈ ವಾಕ್ಯ ಭಾಗದಂತೆ ದೇವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡಲಿ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದಸಂಧಾನಕ್ಕೆ ಬಂದೆವಪ್ಪ. ತಂದೆಯ ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಅಪ್ಪ ಸ್ವಾಮಿ, ನಿಮ್ಮ ಜೀವವುಳ್ಳ ವಾಕ್ಯಗಳು ಇಲ್ಲಿ ಬಿತ್ತಲ್ಪಟ್ಟಿದ್ದೇವೆ.
ಅಪ್ಪ, ನಿಮ್ಮ ವಾಕ್ಯಗಳು ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗೆ ತಲೆದವಾದದ್ದು, ಸಜೀವವಾದದ್ದು, ನಂಬುವವನಲ್ಲಿ ಬಲವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಅಪ್ಪ, ಈ ಪ್ರವಾದನಾತ್ಮಕವಾಗಿ ಹೊರಟಂಥ ಈ ಮಾತುಗಳು, ಈ ವಾಕ್ಯಗಳು ಸ್ವಾಮಿ ಅಪ್ಪ, ಯಾವ ಹೃದಯದಲ್ಲಿ ಬಿತ್ತಲ್ಪಟ್ಟಿಯೋ ಆ ಹೃದಯದಲ್ಲಿ 100ರಷ್ಟು ಫಲ ಕೊಡಲಿ, ಮಾತಾದ ಕಾರ್ಯ ಮಾಡಲಿ ಸ್ವಾಮಿ. ಶ್ರೇಷ್ಠವಾದ ಕಾರ್ಯ ಮಾಡಿ ನಿಮ್ಮ ಜನರನ್ನು ಪುನರ್ಸ್ಥಾಪಿಸಿ ಅವರ ಬಿದ್ದುವುದ ಗುಡಾರವನ್ನು ಎತ್ತಿ ಕಟ್ಟಿರಿ ಸ್ವಾಮಿ. ತಿರುಗಿನ ಹದ್ದಿಗೆ ಬರುವಂಥ ತಿರುಗಿ ಅವನವನ್ನು ಬರಮಾಡಿರಿ. ಆರೋಗ್ಯ ಉಂಟಾಗಲಿ, ಸ್ವಸ್ಥತೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ ಸ್ವಾಮಿ. ಸಾಲದ ಬಾಧೆಗಳು ನೀಗಲಿ ತಂದೆ. ಹಲ್ಲೆಲೂಯಾ. ಕೊರತೆ ಹೋಗಿ ಸಮೃದ್ಧಿ ಉಂಟಾಗಲಿ ಅಪ್ಪ. ನಿಮ್ಮ ನಾಮಕ್ಕೆ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ ಉಂಟಾಗಲಿ. ನಮ್ಮ ಪ್ರಾರ್ಥನೆ ಯಾವಾಗಲೂ ಕೇಳ್ತೀರಾ, ಈಗಲೂ ಕೇಳಿ ಉತ್ತರಿಸತಕ್ಕಾಗಿ ಸ್ತೋತ್ರ ತಂದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿದ್ದರೆ ಈ ಸಂದೇಶವನ್ನು ಲೈಕ್ ಮಾಡಿ, ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಆಗ ಹೊಸ ಸಂದೇಶಗಳು ಅಪ್ಲೋಡ್ ಮಾಡಿದರೆ ನಿಮಗೆ ಗೊತ್ತಾಗ್ತದೆ. ಈ ಸಂದೇಶವನ್ನು ಇತರರೊಂದಿಗೆ ಶೇರ್ ಮಾಡಿ, ಅವರ ಜೀವಿತವನ್ನು ಆಶೀರ್ವಾದ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.